ನಮಸ್ಕಾರ ಸ್ನೇಹಿತರೆ. ಇಂತಹ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೆ ಆದ್ರೆ ನಿಮಗೆ ದಂಡ ಅಂತೂ ಗ್ಯಾರಂಟಿ. ಹೌದು, ನಿಮ್ಮ ರೇಷನ್ ಕಾರ್ಡ್ ಬರೀ ರದ್ದಾಗೋದಲ್ಲ, ಇದಕ್ಕೆ ದಂಡ ಬೀಳುವಂತಹ ಸಾಧ್ಯತೆ ಇದೆ. ಹೌದು, ಆಹಾರ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ನಿಮಗೆ ಗೊತ್ತಿದೆ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಕೂಡ ಟೋಟಲಿ 2,70,000 ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳನ್ನ ಹೊರ ಹಾಕಿದ್ದಾರೆ. ಹಾಗಾಗಿ ಈಗ ಮತ್ತಷ್ಟು ರೇಷನ್ ಕಾರ್ಡ್ಗಳು ರದ್ದು ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹಾಗಾದ್ರೆ ಬನ್ನಿ, ಎಂತಹ ರೇಷನ್ ಕಾರ್ಡ್ಗಳನ್ನ ಮತ್ತೆ ರದ್ದು ಮಾಡ್ತಾ ಇದ್ದಾರೆ. ಈ ಅನ್ನಭಾಗ್ಯ ಅಕ್ಕಿ ಯೋಜನೆಯಲ್ಲಿ ಈ 2 ಹೊಸ ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಪಾಲಿಸಲಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಆಹಾರ ಇಲಾಖೆ ತಿಳಿಸ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, 2 ಹೊಸ ರೂಲ್ಸ್ ಗಳು ಏನು ಎಲ್ಲವೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 4,000 ಬಿಡುಗಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಮುಖ್ಯವಾದದ್ದು. ರೇಷನ್ ಕಾರ್ಡ್ ಉಳಿಬೇಕನ್ನೋದು ನಿಮಗೆ ಬೇಕಾಗಿದ್ದೆ ಆದ್ರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಇಂತಹ ರೇಷನ್ ಕಾರ್ಡ್ ಗಳಿಗೆ ಬರೀ ರದ್ದು ಮಾಡೋದಲ್ಲ, ದಂಡ ಕೂಡ ಬೀಳ್ತಕ್ಕಂಥದ್ದು. ಇದು ಸರ್ಕಾರದ ಕೆಲಸ. ನೋಡ್ತಾ ಇದ್ರೆ ನೀವು, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಒಂದಲ್ಲ ಒಂದು ಹೊಸ ರೂಲ್ಸ್ ಗಳು ಬರ್ತಾನೆ ಇದೆ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ಜಮಾ ಮಾಡುವಾಗ ಹೊಸ ರೂಲ್ಸ್ ಗಳು ಬರ್ತಾನೆ ಇದೆ. ಸೊ ಇಂತಹ ಎಲ್ಲ ರೂಲ್ಸ್ ಗಳನ್ನ ಮುಂದಿಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಗಳು ಕೂಡ ರದ್ದು ಆಗಿರುವಂತದ್ದು ನಿಮಗೆ ಗೊತ್ತಿದೆ. ಇನ್ನು ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು, ಸುಮಾರು 15-20 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದೆ. ಈಗಾಗಲೇ ನೋಡಬಹುದು, ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ರೇಷನ್ಸ್ ಕಾರ್ಡ್ ಡಿಫರೆನ್ಸ್ ಏನಿದೆ ಅಂದ್ರೆ 60,000ಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಬೇರೆ ಬೇರೆ ರಾಜ್ಯದಲ್ಲಿ ಇದ್ರೆ 60% ಅಷ್ಟು, ಆದ್ರೆ ನಮ್ಮ ರಾಜ್ಯದಲ್ಲಿ 80% ಅಷ್ಟು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿದ್ದಾರಂತೆ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ಇಂಥವ್ರೆಲ್ಲರನ್ನೂ ಕೂಡ ಅಂದ್ರೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಶ್ರೀಮಂತರು ಕೂಡ ರೇಷನ್ಸ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಎಲ್ಲ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಡೆಫಿನೆಟ್ಲಿ ಹೇಳ್ತಾ ಇದೀನಿ, ಈ ಬಹಳ ಮುಖ್ಯವಾದ ಮಾಹಿತಿ. ಇಲ್ಲಿ 2 ಮುಖ್ಯವಾದ ಹೊಸ ರೂಲ್ಸ್ ಗಳನ್ನ ತಿಳಿಸ್ಕೊಂಡ್ಬಿಡಿ. ಹೌದು, ಬಹಳಷ್ಟು ಮಹಿಳೆಯರು ಈಗ ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಿಲಿಟಿ ಹೊಂದಿರ್ತಾರೆ, ರೇಷನ್ ಅನ್ನ ಕೂಡ ತೆಗೆದುಕೊಳ್ತಿರ್ತಾರೆ ಪ್ರತಿ ತಿಂಗಳು. ಆದ್ರೆ ಇವ್ರು ಏನ್ ಮಾಡ್ತಾ ಇರ್ತಾರೆ, ಅಕ್ಕಿ ಅಷ್ಟೊಂದು ಇವರಿಗೆ ಹತ್ತೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಂತಹ ಅಕ್ಕಿಯನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ಇಂತಹ ಕೆಲಸವನ್ನ ಯಾರ್ಯಾರು ಮಾಡ್ತಾ ಇದ್ರಿ, ಹೌದು, ಕಾಳಸಂತೆಗಳಲ್ಲಿ ಅಕ್ಕಿ ಮಾರಾಟ ಮಾಡೋದ್ರಿಂದ ಸರ್ಕಾರ ಏನ್ ಹೇಳುತ್ತೆ, ನಿಮಗೆ ಬೇಕಾಗಿದೆ, ನಿಮಗೆ ಯೂಸ್ ಇದೆ ಅಂತ ನಾವು ಕೊಡ್ತಾ ಇದೀವಿ. ನಿಮಗೆ ಬೇಡ ಆದ್ರೆ ಹೇಳಿ, ನಮ್ ಕಡಿಮೆ ಅಕ್ಕಿಯನ್ನ ಕೊಡ್ತೀವಿ. ಅದ್ ಬಿಟ್ಟು ನೀವು ಎಷ್ಟು ಬೇಕಾ ಅದನ್ನ ಯೂಸ್ ಮಾಡ್ಕೊಂಡು ಉಳಿದಂತದ್ದನ್ನ ಮಾರಾಟ ಮಾಡ್ತಾ ಹೋದ್ರೆ ಇದು ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ, ಸರ್ಕಾರದ ಖಜಾನೆಗೆ ಇದು ಕೈ ಹಾಕಿದಂಗ ಆಗತ್ತೆ. ಹಾಗಾಗಿ ನೀವು ತಿಳ್ಕೊಳ್ಳಿ, ಇದನ್ನ ಹೆಚ್ಚಾಗಿ ಯಾರ್ಯಾರು ಮಾರಾಟ ಮಾಡ್ತಾ ಇದ್ರಿ, ಒಂದಲ್ಲ 2 ಸಾರಿ ನೀವು ಸಿಗ್ಲೇಬೇಕು. ಅಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ನಿಮ್ಮನ್ನ ರದ್ದು ಮಾಡಿಬಿಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದು ನಿಮ್ಮ ಗಮನದಲ್ಲಿರ್ಲಿ. ಈಗ ಬಹಳಷ್ಟು ಮಹಿಳೆಯರು ಈ ರೀತಿ ಮಾಡ್ತಾ ಇದಾರೆ, ಹಾಗಾಗಿ ಇದನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತಾ ಇದೆ, ಮೊದಲೇ ಆಹಾರ ಇಲಾಖೆ ಯಾವಾಗ ರದ್ದು ಮಾಡ್ಲಿ ಇವ್ರ ರೇಷನ್ ಕಾರ್ಡ್ ಅಂತ ಕಾಯ್ತಾ ಇದೆ. ಅಂತದ್ರಲ್ಲಿ ನೀವು ಅವಕಾಶ ಮಾಡಿಕೊಟ್ರೆ ಮತ್ತಷ್ಟು ರದ್ದು ಮಾಡಿಬಿಡುತ್ತೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಇದನ್ನ ಹೊರತುಪಡಿಸಿ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ಇದು. ಬಹಳಷ್ಟು ಮಹಿಳೆಯರು ತಮ್ಮ ಮುಖ್ಯಸ್ಥೆ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥೆಯನ್ನ ನೋಡ್ಕೊಂಡೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಅಂದ್ರೆ ಮಹಿಳೆಯರಿಗೆ ಮುಖ್ಯಸ್ಥ ಇದ್ರೆ ದುಡ್ಡು ಬರೋದಿಲ್ಲ, ಮುಖ್ಯಸ್ಥೆ ಅಂದ್ರೆ ಮಹಿಳೆಯರು ಮುಖ್ಯಸ್ಥೆಯಾಗಿ ಇದ್ದಿದ್ದೆ ಆದ್ರೆ ಅವರಿಗೆ ದುಡ್ಡು ಮಾತ್ರ ಬರುವಂತದ್ದು. ಇದು ನಿಮಗೆ ಗೊತ್ತಿದೆ. ಹಾಗಾಗಿ ಆ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಮನೆಯವರು, ಕುಟುಂಬದವರು ಇನ್ನೂ ಕೂಡ ದುಡ್ಡು ಪಡಿತಾ ಇದ್ದಾರಂತೆ. ಇದು ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗ್ತಾ ಇದೆ. ಹೌದು, ಪಿಂಚಣಿ ಯೋಜನೆಯಲ್ಲಿ ಯಾವ ರೀತಿ ಅಂದ್ರೆ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಮನೆಯ ಕುಟುಂಬದವರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಮರಣ ಉತ್ತಾರ ತೆಗ್ಸಿರೋದಿಲ್ಲ, ಹಾಗೆ ದುಡ್ಡನ್ನ ಪಡ್ಕೊಂಡು ಒಮ್ಮೆ ಡೈರೆಕ್ಟ್ ಆಗಿ ಮರಣ ಉತ್ತಾರ ತೆಗೆಸ್ಕೊಂಡು ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ದುಡ್ಡನ್ನ ತಗೊಂಡ್ಬಿಡ್ತಾರೆ. ಸೊ ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ. ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ದುಡ್ಡು ಪಡ್ಕೊಳ್ತಾ ಇದ್ದಾರೆ. ನೀವು ಒಂದು ವೇಳೆ ದುಡ್ಡು ಬೇಕಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಇನ್ನಷ್ಟು ಹೆಣ್ಣು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ, ಮತ್ತೆ ದುಡ್ಡನ್ನ ನೀವು ಪಡಬಹುದು. ಆದ್ರೆ ಇಲ್ಲಿ ಸರ್ಕಾರಕ್ಕೆ ವಿರುದ್ಧವಾಗಿ ನೀವು ಹೆಸರನ್ನ ಅಂದ್ರೆ ತೀರಿ ಹೋಗಿದ್ರು ಸಹಿತ ಇನ್ನೂ ದುಡ್ಡನ್ನ ಪಡ್ಕೊಳ್ತಾ ಇದ್ರೆ ಅದು ನಿಮ್ಮ ತಪ್ಪಾಗತ್ತೆ. ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ನಾವು ಹೇಳದೆ ಕೇಳದೆ ರದ್ದು ಮಾಡ್ಬೇಕಾಗತ್ತೆ. ನೀವು ಎಲಿಜಿಬಲ್ ಇದ್ರು ಕೂಡ ನಾವು ರದ್ದು ಮಾಡ್ಬೇಕಾಗತ್ತೆ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಗಮನದಲ್ಲಿರ್ಲಿ. ಸೊ ಈ 2 ರೂಲ್ಸ್ ಗಳನ್ನ
ನಿಯಮಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡ್ ಉಳಿಯುವಂತದ್ದು. ಇದು ಎಲಿಜಿಬಲ್ ಇದ್ರೂ ಸಹಿತ ಈ ಕೆಲಸ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ರೂ ರದ್ದಾಗತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು 2,000 ಪ್ಲಸ್ 2,000 4,000 ದುಡ್ಡು ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಹೋದ ವಾರದಲ್ಲಿ ಹೇಳಿದ್ರು. ಹಾಗಾಗಿ ಇನ್ನು 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು ಒಂದು ಸ್ಪಷ್ಟನೆಯನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಾಡ್ತಕ್ಕಂತಹ ಎಲ್ಲ ಪ್ರೊಸೆಸರು ಕೂಡ ಪ್ರಾರಂಭವಾಗಿದೆ. ಈಗಾಗಲೇ ಗ್ರಾಮ ಪಂಚಾಯತಿಗೆ ಹೋಗಿ ದುಡ್ಡು ಆಲ್ರೆಡಿ ಬರ್ತಾ ಇದೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ವಿಷಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಳ್ಳೋಣ. ಅಲ್ಲಿ ತನಕ ಬಾಯ್ ಬಿಡಿ.